ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ಇವತ್ತಿನ ವಿಷಯ ಏನು ಅಂತಂದರೆ KPSCಯಿಂದ KS ನೋಟಿಫಿಕೇಷನ್ ಆಗಿರೋವಂಥದ್ದು. KS ನೋಟಿಫಿಕೇಷನ್ 2026 ನೋಟಿಫಿಕೇಷನ್ ಆಗಿದೆ. ಸೊ ಇವಾಗ ಏನು ಎಷ್ಟು ಪೋಸ್ಟ್ ಆಗಿರೋವಂಥದ್ದು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿದೆ, ಗ್ರೂಪ್ ಎ ಪೋಸ್ಟ್ ಎಷ್ಟಿದೆ ಮತ್ತು ಗ್ರೂಪ್ ಬಿ ಪೋಸ್ಟ್ ಎಷ್ಟಿದೆ, ಆ್ಯಂಡ್ ಸಿಲೆಬಸ್ಸು ಯಾವಾಗಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಇವತ್ತೇ ನೋಟಿಫಿಕೇಷನ್ ಆಗಿರೋವಂಥದ್ದು ನೋಡಬಹುದು ನೀವು. ಇನ್ನು ಏನು ಕರ್ನಾಟಕ ಗೆಜೆಟೆಡ್ ಪ್ರೊಹಿಬಿಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮ 1997ರ ಕಾಲಕಾಲಕ್ಕೆ ಸೊ ಈ ಒಂದು 2026-27ನೇ ಸಾಲಿನ ಹುದ್ದೆ ಭರ್ತಿ ಮಾಡೋದಕ್ಕೋಸ್ಕರ ಮತ್ತು ಪೂರ್ವಭಾವಿ ಪರೀಕ್ಷೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಈ ಕೆಳಕಂಡಂತೆ ನಾವು ಯಾವ್ಯಾವ ಪೋಸ್ಟ್ಗೆ ಯಾವ್ಯಾವ ಹುದ್ದೆಗಳು ಇದೆ ಅಂತ ಹೇಳಿ ಸೊ ನೋಡ್ತಾ ಹೋಗೋಣ. ಫಸ್ಟು ಒಂದು ಏನು ಇಲ್ಲಿ ಇಲಾಖೆಗಳು ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದೆ ಅಂತ ಹೇಳಿ, ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಇದರಲ್ಲಿ 2 ಥರ ಡಿವೈಡ್ ಮಾಡಿದ್ದಾರೆ, ಒಂದು ಗ್ರೂಪ್ ಎ ಪೋಸ್ಟು, ಒಂದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ಸೊ ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಈ ಒಂದು ಕಾಲಮಲ್ಲಿ ಇರೋದೆಲ್ಲ ಹೈದ್ರಾಬಾದ್ ಕರ್ನಾಟಕದ್ದು, ಇದು ಟೋಟಲ್ಲು. ಇದು ಒಂದು ನಾನ್ ಹೈದ್ರಾಬಾದ್ ಕರ್ನಾಟಕ, ನಾನ್ ಎಚ್ ಕೆ ಆಗಿರುತ್ತೆ. ಇದು ಎಚ್ ಕೆದಾಗಿರುತ್ತೆ. ಓಕೆ, ಇದು ಟೋಟಲ್ ಪೋಸ್ಟ್ ಆಗಿರುತ್ತೆ. ಸಹಾಯಕ ಆಯುಕ್ತರು ಕಿರಿಯ ಶ್ರೇಣಿ ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಗಿರುತ್ತೆ. 36 ಪೋಸ್ಟು. ಹೈದ್ರಾಬಾದ್ ಕರ್ನಾಟಕದ 3 ಪೋಸ್ಟ್ ಇದೆ. ಟೋಟಲ್ 39 ಪೋಸ್ಟ್ ಇರೋವಂಥದ್ದು. ಮತ್ತು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ 50 ಪೋಸ್ಟ್ ಇದೆ. ಇದು ಗ್ರೂಪ್ ಎ ಪೋಸ್ಟು. ಇದಕ್ಕೆ ಹೈದ್ರಾಬಾದ್ ಕರ್ನಾಟಕ ಯಾವುದೇ ಪೋಸ್ಟ್ ಇಲ್ಲ. ಟೋಟಲ್ 50 ಪೋಸ್ಟ್ ಇದೆ. ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆ 2 ಪೋಸ್ಟು. ಸೊ ಇದು ಹೈದ್ರಾಬಾದ್ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಇಲ್ಲ. ಟೋಟಲ್ 2 ನೋಡಬಹುದು ನಾವು. ಇನ್ನು ಕಾರ್ಯನಿರ್ವಾಹಕ ಅಧಿಕಾರಿ ಸಹಾಯಕ ಕಾರ್ಯದರ್ಶಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ. ಸೊ ಇದು ಒಂದು 13 ಪೋಸ್ಟ್ ಇರೋವಂಥದ್ದು. ಎಚ್ ಕೆ 2 ಪೋಸ್ಟು. ಟೋಟಲ್ 15 ಪೋಸ್ಟ್ ಇದೆ. ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ 10 ಪೋಸ್ಟ್ ಇದೆ. ಎಚ್ ಕೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಇಲ್ಲ. ಟೋಟಲ್ 11 ಪೋಸ್ಟ್ ಇರೋವಂಥದ್ದು. ಗ್ರೂಪ್ ಎ ಪೋಸ್ಟು 112 ಪೋಸ್ಟ್ ಇರೋವಂಥದ್ದು. ಇನ್ನು ಎಚ್ ಕೆ ಭಾಗದಲ್ಲಿ 5 ಪೋಸ್ಟ್ ಇದೆ. ಇದು ನಾನ್ ಎಚ್ ಕೆ, ಇದು ಎಚ್ ಕೆ ಆಗಿರುತ್ತೆ. ಟೋಟಲ್ ಪೋಸ್ಟ್ ಬಂದು 117 ಪೋಸ್ಟು. ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಇದು ಗ್ರೂಪ್ ಎ ಪೋಸ್ಟು. ನೆಕ್ಸ್ಟು ಗ್ರೂಪ್ ಬಿ ಪೋಸ್ಟುಗಳನ್ನ ನೋಡೋಣ. ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ. ತಹಸೀಲ್ದಾರು. ಸೊ ತಹಸೀಲ್ದಾರು ಕಂದಾಯ ಇಲಾಖೆಯಿಂದ 18 ಪೋಸ್ಟ್ ಇರೋವಂಥದ್ದು. ಟೋಟಲ್ 25. ಎಚ್ ಕೆದು 7 ಪೋಸ್ಟ್ ಇದೆ. ಸೊ ಇಂಪಾರ್ಟೆಂಟ್ ಇದು. ಆಲ್ಮೋಸ್ಟ್ ಎಲ್ಲರೂ ಈ ಪೋಸ್ಟ್ಗೋಸ್ಕರನೇ ಇದು ಮಾಡ್ತಿರ್ತಾರೆ. ಆ್ಯಂಡ್ ತೆರಿಗೆ ಇಲಾಖೆ ಅಧಿಕಾರಿ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ 74 ಪೋಸ್ಟ್ ಇದೆ. ಇದು 74 ಟೋಟಲ್ ಇರೋವಂಥದ್ದು. ಎಚ್ ಕೆ ಭಾಗದಲ್ಲಿ ಯಾವುದೂ ಇಲ್ಲ. ಸಹಾಯಕ ಅಧಿಕಾರೇಶರ ಒಳ ಆಡಳಿತ ಕಾರಾಗೃಹ. ಸೊ ಅದರೊಳಗಡೆ 5 ಪೋಸ್ಟ್ ಇದೆ. ಎಚ್ ಕೆ ಭಾಗದಲ್ಲಿ 1 ಇರೋವಂಥದ್ದು. ಆ್ಯಂಡ್ ಟೋಟಲ್ 6 ಪೋಸ್ಟ್ ಇರೋವಂಥದ್ದು. ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ಅಥವಾ ಸಹಕಾರ ಇಲಾಖೆ 19 ಪೋಸ್ಟು. ಆ್ಯಂಡ್ ಎಚ್ ಕೆ ಬಂದು 2 ಪೋಸ್ಟ್. ಟೋಟಲ್ 21 ಪೋಸ್ಟ್ ಇದೆ. ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ 10 ಪೋಸ್ಟ್ ಇದೆ. ಆ್ಯಂಡ್ ಎಚ್ ಕೆ ಒಂದು 2 ಪೋಸ್ಟು. ಟೋಟಲ್ 12 ಪೋಸ್ಟ್ ಇರುವಂಥದ್ದು. ಅಬಕಾರಿ ಉಪ ಅಧೀನಾಧಿಕಾರಿಗಳು ಮತ್ತು ಆರ್ಥಿಕ ಇಲಾಖೆ ಅಬಕಾರಿ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ನಾನ್ ಎಚ್ ಕೆ 5 ಪೋಸ್ಟ್ ಇದೆ. ಎಚ್ ಕೆ ಯಾವುದೇ ರೀತಿಯ ಪೋಸ್ಟ್ ಇಲ್ಲ. ಆ್ಯಂಡ್ ಟೋಟಲ್ಲು 5 ಪೋಸ್ಟು ನಾನ್ ಎಚ್ ಕೆ ಇದೆ. ಉದ್ಯೋಗಾಧಿಕಾರಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಇದರಲ್ಲಿ 3 ಪೋಸ್ಟ್ ಇರೋವಂಥದ್ದು. ಎಚ್ ಕೆದು ಯಾವುದೇ ರೀತಿಯಾದಂತಹ ಪೋಸ್ಟ್ ಇಲ್ಲ. ಟೋಟಲ್ಲು 3 ಪೋಸ್ಟ್ ಇರೋವಂಥದ್ದು. ನೆಕ್ಸ್ಟು ಮುಖ್ಯಾಧಿಕಾರಿ ಗ್ರೇಡ್ 1 ನಗರ ಅಭಿವೃದ್ಧಿ ಇಲಾಖೆಯಲ್ಲಿ 18 ಪೋಸ್ಟ್ ಇರೋವಂಥದ್ದು. ಸೊ ಎಚ್ ಕೆಯಲ್ಲಿ 2 ಪೋಸ್ಟ್ ಇದೆ. ಟೋಟಲ್ 20 ಪೋಸ್ಟ್ ಇದೆ ಇದರಲ್ಲಿ. ಸಹಾಯಕ ಖಜಾನೆ ಅಧಿಕಾರಿ ಆರ್ಥಿಕ ಇಲಾಖೆಯಿಂದ 12 ಪೋಸ್ಟ್ ಇದೆ. ಎಚ್ ಕೆಯಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟ್ ಇಲ್ಲ. ಸೊ 12 ಪೋಸ್ಟ್ ಇರೋವಂಥದ್ದು. ಸಹಾಯಕ ನಿರ್ದೇಶಕರು ಮತ್ತು ಆಹಾರ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಿಂದ 2 ಪೋಸ್ಟ್ ಇದೆ.
ಸೊ HK 2 ಇದೆ. ಟೋಟಲ್ 4 ಪೋಸ್ಟ್ ಇರುವಂಥದ್ದು. ಖಜಾನೆ ಅಧಿಕಾರಿ ಕರ್ನಾಟಕ ಸರ್ಕಾರ ಸಚಿವಾಲಯದಿಂದ 5 ಪೋಸ್ಟ್ ಇದೆ. HK ಯಾವುದೇ ರೀತಿಯಾದಂಥ ಪೋಸ್ಟ್ ಇಲ್ಲ. ಸೊ 5 ಪೋಸ್ಟ್ ಇರುವಂಥದ್ದು. ಖಜಾನೆ ಅಧಿಕಾರಿ ಕರ್ನಾಟಕ ಲೋಕ ಸೇವಾ ಆಯೋಗ KPSC. ಲೋಕಸೇವಾ ಆಯೋಗ 3 ಪೋಸ್ಟ್ ಇದೆ ಆ್ಯಂಡ್ HK 1 ಇದೆ. ಟೋಟಲ್ 4 ಇರುವಂಥದ್ದು. ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಯಿಂದ 11 ಪೋಸ್ಟ್ ಇದೆ. ಯಾವುದೇ ರೀತಿಯಾದಂಥ ಪೋಸ್ಟ್ ಇಲ್ಲ HK ಇದು ಆ್ಯಂಡ್ 11 ಪೋಸ್ಟ್ ಇರೋವಂಥದ್ದು ಟೋಟಲಿ. ಒಟ್ಟು 185 ಪೋಸ್ಟ್ ಗ್ರೂಪ್ ಬಿ ಪೋಸ್ಟ್ ಇರೋವಂಥದ್ದು. ಇದು ನಾನ್ HK ಆಗಿರುತ್ತೆ. ಇದು HK 17 ಪೋಸ್ಟ್ ಇದೆ. ಟೋಟಲಿ 202 ಪೋಸ್ಟ್ ಇರೋವಂಥದ್ದು. ಒಟ್ಟಾರೆಯಾಗಿ ನೋಡೋದಾದರೆ ಗ್ರೂಪ್ ಎ ಪೋಸ್ಟ್ ಬಂದು 112, ನಾನ್ HK 5, ಟೋಟಲ್ಲು 117 ಪೋಸ್ಟು. ಇದು ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಆ್ಯಂಡ್ ಗ್ರೂಪ್ ಬಿ ಪೋಸ್ಟ್ ಬಂದು 185 ನಾನ್ HK, 17 HK, 202 ಪೋಸ್ಟ್ ಇರುವಂಥದ್ದು ಟೋಟಲಾಗಿ. ಸೊ ಗ್ರೂಪ್ ನಾನ್ HK ಇರೋವಂಥದ್ದು 297 ಪೋಸ್ಟು, HK 22 ಪೋಸ್ಟು. ಟೋಟಲ್ ಕ್ವಾಲಿಫರ್ ಆಗಿರುವಂಥದ್ದು ಇವಾಗ 319 KS ನೋಟಿಫಿಕೇಷನ್ಸ್ ಆಗಿರುತ್ತೆ 2026. ಸೊ HK 297, ಹೈದರಾಬಾದ್ ಕರ್ನಾಟಕ 22. ಓಕೆ, ಸೊ ಇಷ್ಟು ಪೋಸ್ಟ್ಗಳಾಗಿರುತ್ತೆ. ಇನ್ನು ಇದರ ಅರ್ಜಿ ಸಲ್ಲಿಸಲು ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಬಂದು ಆ ತಿಂಗಳೇ 31ನೇ ತಾರೀಕು ಎಂಡ್ ಆಗುತ್ತೆ. ಪೂರ್ವಭಾವಿ ಅಂದರೆ ಪ್ರಿಲಿಮ್ಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಇದರವ್ರು ಆಲ್ರೆಡಿ. ಸೊ 15/11/2026 ಪ್ರಿಲಿಮ್ಸ್ ಎಕ್ಸಾಮ್ ತಾತ್ಕಾಲಿಕ ಡೇಟನ್ನು ಅನೌನ್ಸ್ ಮಾಡಿರೋವಂಥದ್ದು KPSC. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ನೇಮಕಾತಿ ನಡೆಸಲಾಗುವ ಪರೀಕ್ಷೆಗಳು, ವೈಯಕ್ತಿಕ ಒಂದು ಪರೀಕ್ಷೆ, ಸಂಭಾವ್ಯ ದಿನಾಂಕಗಳನ್ನು, ಫಲಿತಾಂಶಗಳನ್ನು, ಪ್ರಕಟಣೆ ದಿನಾಂಕಗಳನ್ನು, ಟೆಂಟೇಟಿವ್ ಡೇಟ್ ಏನಿರುತ್ತಲ್ಲ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳು ಪ್ರಕಟಿಸಲಾಗುತ್ತೆ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ತೊಂದರೆ ಎದುರಾದಲ್ಲಿ ಸೊ ಈ ಒಂದು ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳಿ ಕೊಟ್ಟಿರೋವಂಥದ್ದು. ಸೊ ಇದೇನು ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಆ ವೆಬ್ಸೈಟಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಒಂದು ಏನೋ ಪಾಸ್ವರ್ಡು ಮತ್ತು ನಿಮ್ಮದೊಂದು ID ಇರುತ್ತೆ, ಅದು ಹಾಕಿದ್ರೆ ಲಾಗಿನ್ ಆಗಿ ನೀವು ಅಪ್ಲೈ ಮಾಡಬಹುದು. ನ್ಯೂ ರಿಜಿಸ್ಟ್ರೇಷನ್ ಆಗಿದ್ದರೆ ಎಲ್ಲನೂ ಫಿಲ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಸೊ ಇಂಪಾರ್ಟೆಂಟಾಗಿ KPSC ಉದಯ್ ಎನ್ನುವಂತಹ ತಂತ್ರಾಂಶದ ಮೂಲಕ ಆಯೋಗದಿಂದ ಅಧಿಸೂಚಿಸಲಾಗಿದ್ದು ಈ ಮೇಲ್ಕಂಡ ಹುದ್ದೆಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸೂಚನೆಗಳಾಗಿರ್ತವೆ ಇವೆಲ್ಲನೂ. ಸೊ ಈ ಒಂದು PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. KM ಅಂಜಲಿ ಕ್ಲಾಸಸ್ ಅಂತ ಹೇಳಿ ಇರೋದು. ಸೊ ಜಾಯ್ನ್ ಆಗಿ ನಾನು ಈ ಒಂದು PDFನ ಅಲ್ಲಿ ಶೇರ್ ಮಾಡಿರ್ತೀನಿ. ನೀವು ಇದನ್ನು ಡೀಟೇಲಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಓಕೆನಾ. ಸೊ ಪರೀಕ್ಷಾ ಶುಲ್ಕವನ್ನು ನಾವು ಯಾವ ರೀತಿಯಲ್ಲಿ ಪೇ ಮಾಡ್ಬೋದು ಅಂದರೆ, ಒಂದು ನೆಟ್ ಬ್ಯಾಂಕಿಂಗಲ್ಲಿ ಪೇ ಮಾಡ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮೂಲಕನೂ ಪೇ ಮಾಡ್ಬೋದು, UPI ಮೂಲಕನೂ ನಾವು ಪೇ ಮಾಡಬಹುದು ಅಂತ ಹೇಳಿ ಇಲ್ಲಿ 4 ಆಪ್ಷನನ್ನು ಕೊಟ್ಟಿರೋವಂಥದ್ದು. ಇನ್ನು ಅಪ್ಲೈ ಮಾಡುವ ರೀತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ಮೆರಿಟ್ದ ಲಿಸ್ಟ್ ಇದರ ಪ್ರಕಾರ ಕೊಟ್ಟಿರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳು GM ಜನರಲ್ ಮೆರಿಟು, ಪರಿಶಿಷ್ಟ ಜಾತಿ SC, ಸೊ ಪ್ರವರ್ಗ B, ಪ್ರವರ್ಗ A ಅಂತ ಹೇಳಿ ಎಲ್ಲನೂ ಕೊಟ್ಟಿರೋವಂಥದ್ದು ಇದರಲ್ಲಿ. ಇನ್ನು ಶುಲ್ಕ ಒಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ಇಟ್ಟಿದ್ದಾರೆ. ಪ್ರವರ್ಗ A, B ಆ್ಯಂಡ್ A ಸೇರಿದಂತೆ 300 ಇಟ್ಟಿರೋವಂಥದ್ದು. ಮತ್ತು ಮಾಜಿ ಸೈನಿಕರಿಗೆ 50, SC ST ಮತ್ತು ಪ್ರವರ್ಗ 1 ಅಂಗವಿಕಲರಿಗೆ ಯಾವುದೇ ಶುಲ್ಕ ಇಲ್ಲ, ಶುಲ್ಕ ವಿನಾಯಿತಿಯನ್ನು ನೀಡಿದ್ದಾರೆ. ಸೊ ಜನರಲ್ ಅವ್ರಿಗೆ ಬಂದು 600 ಇಟ್ಟಿದ್ದಾರೆ. ಪ್ರವರ್ಗ A, B ಮತ್ತು 3A 3B ಇವರಿಗೆ 300 ಇಟ್ಟಿದ್ದಾರೆ. ಮಾಜಿ ಸೈನಿಕರಿಗೆ 50 ರೂಪೀಸ್. ದೆನ್ SC ST ಪ್ರವರ್ಗ 1 ಅಂಗವಿಕಲರಿಗೆ ಯಾವುದೇ ರೀತಿಯ ಫೀಸ್ ಇಲ್ಲ. ಸೊ ಇದೆಲ್ಲನೂ ಷರತ್ತುಗಳಾಗಿರ್ತವೆ. ಭಾರತೀಯ ಪ್ರಜೆ ಆಗಿರಬೇಕು ಇದನ್ನೆಲ್ಲನೂ ನಾನು ಅದರಲ್ಲಿ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆನಾ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 5 ಬಾರಿ ಪ್ರಯತ್ನ ಮಾಡಬಹುದು.
5 ಬಾರಿ ನಾವು KASನ ಅಟೆಂಪ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರವರ್ಗ A 2A 2B ಆ್ಯಂಡ್ 3A 3B ಅಭ್ಯರ್ಥಿಗಳು 7 ಬಾರಿ ಮಾಡಬಹುದು. ಮತ್ತು SC ST ಅವರಿಗೆ ಯಾವುದೇ ರೀತಿಯಾದಂತಹ ಮಿತಿ ಇಲ್ಲ ಅನ್ನೋವಂಥದ್ದು ಸೊ ಇಲ್ಲಿ ಕೊಟ್ಟಿರೋವಂಥದ್ದು. ಈ ಎಕ್ಸಾಮ್ಸ್ನ KAS ಎಕ್ಸಾಮ್ಸ್ನ ನಾವು ಏನು ಬರೆಯುವಂತಹ ಚಾನ್ಸಸ್ ಇವೆಲ್ಲನೂ. ನೆಕ್ಸ್ಟ್ ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೇಳಿರೋವಂಥದ್ದು. ಸೊ ಇದರಲ್ಲಿ ಯಾವುದೇ ಎನಿ ಡಿಗ್ರಿ ಪಾಸಾಗಿರ್ತಾರೆ ಅಲ್ವಾ, ಸೊ ಅವರು ಇದರಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎನಿ ಡಿಗ್ರಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸೊ ಏಜ್ ಲಿಮಿಟ್ಸ್ ನೋಡೋದಾದರೆ ಕನಿಷ್ಠ 21 ವರ್ಷ ಆಗಿರಬೇಕು ಏಜು. ಸಾಮಾನ್ಯ ಅಭ್ಯರ್ಥಿಗಳು 40 ವರ್ಷದವರೆಗೂ ನಾವು KAS ಎಕ್ಸಾಮ್ನ ಅಟೆಂಡ್ ಮಾಡಬಹುದು. ಆ್ಯಂಡ್ 2A 2B 3A 3 ಅಭ್ಯರ್ಥಿಗಳು 43ವರೆಗೂ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು 45 ವರ್ಷದವರೆಗೂ KASನ ನಾವು ಅಟೆಂಪ್ಟ್ ಮಾಡಬಹುದಾಗಿರುತ್ತೆ. ಆದರೆ ಕನಿಷ್ಠ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 21 ವರ್ಷ ಆಗಿರಬೇಕಾಗಿರುತ್ತೆ. ಇನ್ನು ಇಲ್ಲಿ ಈ ಕೆಳಕಂಡ ಹುದ್ದೆಗಳಿಗೆ ದೈಹಿಕ ಒಂದು ಇದನ್ನು ಏನು ಫಿಸಿಕಲಿ ಇದನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಕರ್ನಾಟಕ ಪೊಲೀಸ್ DOSP ಅಂತ ಏನು ಕರಿತೀರಿ, DOSP ಇದು ಗ್ರೂಪ್ A ಪೋಸ್ಟ್ ಆಗಿರುತ್ತೆ. ಎತ್ತರ 165 ಸೆಂಟಿಮೀಟರ್ಸು ಆ್ಯಂಡ್ ಏನದು ಎತ್ತರ ಒಂದು 84 ಸೆಂಟಿಮೀಟರ್ಸು ಆ್ಯಂಡ್ ಇದರ ಪೂರ್ವವಾಗಿ ವಿಸ್ತೀರ್ಣ 5 ಸೆಂಟಿಮೀಟರ್ಸ್ ಆಗಿರುತ್ತೆ. ತೂಕ ಅನ್ವಯ ಆಗೋದಿಲ್ಲ ಇದಕ್ಕೆ. ಎತ್ತರ ಒಂದು 157 ಸೆಂಟಿಮೀಟರ್ಸು. ಸೊ ಮಹಿಳೆಯರಿಗೆ 157 ಸೆಂಟಿಮೀಟರ್ಸ್ ಇರಬೇಕಾಗಿರುತ್ತೆ. ಮಹಿಳೆಯರಿಗೆ ತಕ್ಕಂತೆ 46 kgs ಇರಬೇಕು ಅಂತ ಹೇಳಿ. ಮತ್ತು ಕರ್ನಾಟಕ ಕಾರಾಗೃಹ ಅಂತ ಏನು ಪೋಸ್ಟ್ ಹೇಳಿದ್ನಲ್ಲ, ಸೊ ಅದರಲ್ಲಿ 168 ಪುರುಷರು ಇರಬೇಕು, ಇವರು 157 ಇದೆ. ಇನ್ನು ಅಬಕಾರಿ ಒಂದು ಅಧಿಕಾರಿ ಏನಿದಾರಲ್ಲ ಅವರು 163 ಇರಬೇಕು, ಇವರು 157 ಇರೋವಂಥದ್ದು. ನೆಕ್ಸ್ಟು ಸೊ ನಾವಿನ್ನು ಇದು ಏನೋ ಸಬ್ಜೆಕ್ಟ್ಸಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಏನಿದು ಫಸ್ಟ್ ಒಂದು ಪೇಪರ್ 1 ಇರುತ್ತಲ್ಲ, ಇದರಲ್ಲಿ 2 ಪೇಪರ್ಗಳಿರುತ್ತೆ, 2 ಪೇಪರ್ಸ್ ಇರ್ತವೆ. ಅದರಲ್ಲಿ ಪೇಪರ್ 1ನಲ್ಲಿ ಏನೇನು ಕವರ್ ಆಗಿರುತ್ತೆ ಅಂತಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಕ್ವಶನ್ಸು 40 ಕ್ವಶನ್ಸ್ ಇರ್ತವೆ, 80 ಮಾರ್ಕ್ಸ್ ಇರೋವಂಥದ್ದು. ಆ್ಯಂಡ್ ಮಾನವಿಕ ಶಾಸ್ತ್ರ ಸೊ ಇದು ಬಂದು 60 ಕ್ವಶನ್ಸ್ ಇರುತ್ತೆ, ಟೋಟಲ್ 120 ಮಾರ್ಕ್ಸ್ ಇರುತ್ತೆ. ಸೊ ಇದು ಪ್ರಶ್ನೆಗಳ ಸಂಖ್ಯೆ 100 ಆ್ಯಂಡ್ 200 ಮಾರ್ಕ್ಸ್ ಆಗಿರುತ್ತೆ ಪೇಪರ್ 1 ಇದು. ಪೇಪರ್ 2 ನೋಡೋದಾದರೆ ಇಲ್ಲಿ ರಾಜ್ಯದ ಪ್ರಾಮುಖ್ಯತೆ ಸಾಮಾನ್ಯ ಅಧ್ಯಯನ, ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಏನಿರುತ್ತಲ್ಲ ಅದೆಲ್ಲನೂ ಇಲ್ಲಿ ಬರುತ್ತೆ. 40 ಕ್ವಶನ್ಸ್ ಇರುತ್ತೆ, 80 ಮಾರ್ಕ್ಸು. ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ವಿಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಲ್ಲಿ 30 ಕ್ವಶನ್ಸು 60 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ 100 ಕ್ವಶನ್ಸ್ ಇರುತ್ತೆ. ಇನ್ನು ಇದು ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್ ಇರ್ತವೆ, ಇದು 60 ಮಾರ್ಕ್ಸ್ ಇರುತ್ತೆ, ಟೋಟಲ್ 200. ಸೊ ಪೇಪರ್ 1 200 ಆ್ಯಂಡ್ ಪೇಪರ್ 2 200, ಟೋಟಲ್ 400ಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರೋವಂಥದ್ದು. ಈ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ಭಾಷೆಗಳಲ್ಲೂ ಸಹ ಇರ್ತವೆ. ಇನ್ನು ಈ ಒಂದು ಪರೀಕ್ಷೆಗೆ ಸಾಮಾನ್ಯವಾಗಿ SSLC ತರಗತಿ ಮಟ್ಟದಾಗಿರುತ್ತೆ, ಉಳಿದ ಪತ್ರಿಕೆಗಳು ಪದವಿ ಮಟ್ಟದಾಗಿರುತ್ತೆ. ಇದು ಏನೋ ಮೆಂಟಲ್ ಎಬಿಲಿಟಿ ಇರುತ್ತಲ್ಲ, ಮೆಂಟಲ್ ಎಬಿಲಿಟಿ 10th ಲೆವೆಲ್ಗೆ ಇರುತ್ತೆ. ಸೊ ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಎಲ್ಲನೂ ಡಿಗ್ರಿ ಲೆವೆಲ್ಗೆ ಸಬ್ಜೆಕ್ಟ್ಸ್ ಕವರ್ ಆಗಿರೋ ರೇಂಜ್ಗೆ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿರೋವಂಥದ್ದು. ಓಕೆ, ಸೊ ಇದರಲ್ಲಿ ಋಣಾತ್ಮಕ ಮೌಲ್ಯನೂ ಸಹ ಇರುತ್ತೆ. ಕರ್ನಾಟಕ ಒಂದು ಏನು KAS ಎಕ್ಸಾಮ್ ಏನಿದೆ ಅಲ್ಲ ಅದರಲ್ಲಿ, ಸೊ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ ಅಂತ ಹೇಳಲಾಗಿದೆ. ಸೊ 1/4 ಅಂಕಗಳನ್ನು ಏನೋ ಕಳೆಯಲಾಗುತ್ತೆ. ಒಂದು ಪ್ರಶ್ನೆಗೆ 0.5 ಅಷ್ಟು ಕಳೀತಾರೆ. ಸೊ 4 ಇದಕ್ಕೆ 1 ನೆಗೆಟಿವ್ ಮಾರ್ಕಿಂಗ್ ಹೋಗುತ್ತೆ. ಇನ್ನು ಪರೀಕ್ಷೆಯ ಪಠ್ಯಕ್ರಮ,
ಸೊ ಇಷ್ಟು ನೋಟಿಫಿಕೇಷನ್ ರಿಲೇಟೆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಇದರ ಒಂದು ಪಠ್ಯಕ್ರಮವನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ನಿಮಗೆ ನೋಟಿಫಿಕೇಷನ್ ರಿಲೇಟೆಡು ಇಂಪಾರ್ಟೆಂಟ್ ಆಗಿರುತ್ತೆ, ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ನಾನು ಈ PDF ಶೇರ್ ಮಾಡಿರ್ತೀನಿ. ಸೊ ಇನ್ ಕೇಸ್ ಇದೇನದು ಸಿಲೆಬಸ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೋರ್ ಅಪ್ಡೇಟ್ಸ್ ಫಾರ್ KS ಎಕ್ಸಾಮ್ಸ್ ಆಗಿರ್ಬೋದು, ಬೇರೆ ಎಲ್ಲನೂ. ಸೊ ಆಲ್ರೆಡಿ ನಮ್ದು ಇದರಲ್ಲಿ ಏನು VAO ರಿಲೇಟೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಕ್ಲಾಸಸ್ ಇದೆ. ಯಾರು ನೋಡಿಲ್ಲ ಹೋಗಿ ಒಂದು ಸತಿ ಚೆಕ್ ಮಾಡಿ. ಓಕೆ ಆ್ಯಂಡ್ ಥ್ಯಾಂಕ್ ಯು.